ನಮಸ್ಕಾರಗಳ್ರಿ. ನಾನು ನಿಮ್ಮ ಮಲ್ಲು ಸರ್, ಮ್ಯಾಥ್ಸ್ ಮತ್ತು ಮೆಂಟಾಲಿಟಿ ಉಪನ್ಯಾಸಕನು. ಸೊ ಇಲ್ಲಿ ನಾವು ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಯೂಟ್ಯೂಬ್ ಕ್ಲಾಸ್ಗಳನ್ನು ಪ್ರಾರಂಭ ಮಾಡಿದ್ದೇವೆ. ಎಸ್ಪೆಷಲಿ HSTR, GPSTR ಹಾಗೂ SSC ಇನ್ನೊಂದು RRB ಸಂಬಂಧಪಟ್ಟ ಮೆಂಟಾಲಿಟಿ ಮಾರ್ಕ್ಸ್ ಅತಿ ಹೆಚ್ಚು ಪಡೆದು ಅವರಿಗೆ ಅನುಕೂಲ ಆಗಲಿ ಅಂತ ಉದ್ದೇಶದಿಂದ ಸಹ ಕ್ಲಾಸ್ಗಳನ್ನು ಮಾಡುತ್ತೇವೆ. ಇವತ್ತಿನ ದಿವಸ ನಾವು ಯಾವ ಚಾಪ್ಟರ್ ಬಗ್ಗೆ ಹೇಳ್ತಾ ಇದ್ದೇವೆ? ವೆನ್ ಡಯಾಗ್ರಾಮ್ ಅಂದ್ರೆ ವೆನ್ ನಕ್ಷೆಗಳು. ಆ ವೆನ್ ನಕ್ಷೆಗಳ ಬಗ್ಗೆ ನಾವು ಇಲ್ಲಿ ಹೇಳೋಣ. ಸೊ ಹಾಗಾಗಿ ಎಲ್ಲರ ಒಂದು ಹಾರೈಕೆಯ ಮೇರೆಗೆ ಇವತ್ತಿನ ದಿವಸ ನಾವು ಈ ಕ್ಲಾಸ್ಗಳನ್ನು ಮಾಡುತ್ತಿದ್ದೇವೆ. ವೆನ್ ಡಯಾಗ್ರಾಮ್. ಸೊ ವೆನ್ ನಕ್ಷೆಗಳು ಯಾವ ರೀತಿಯಾಗಿರ್ತಾವ, ಏನ್ ಸಂಬಂಧಪಟ್ಟಿರ್ತದ ಅಂತಕ್ಕಂಥದ್ದನ್ನ ನಾವು ನೋಡೋಣ. ಗಮನಿಸ್ರಿ. ಫಸ್ಟ್ ಇಲ್ಲಿ ಏನ್ ಕೊಡ್ತಾರಪ್ಪ ಅಂತಂದ್ರೆ ಏಷ್ಯಾ ಖಂಡ, ಭಾರತ, ಕರ್ನಾಟಕ ಅಂತೇಳಿ ಕೊಟ್ಟು ಇದನ್ನ ವೆನ್ ಚಿತ್ರದಲ್ಲಿ ಗುರುತಿಸಿರಿ ಅಂತ ಕೇಳ್ತಾರೆ. ಗಮನಿಸ್ರಿ. ಏಷ್ಯಾ ಖಂಡ, ಭಾರತ, ಕರ್ನಾಟಕ ಅಂತೇಳಿ ಕೊಟ್ಟು ಇದನ್ನ ವೆನ್ ಚಿತ್ರದಲ್ಲಿ ಗುರುತಿಸಿರೋದು ಕೊಡ್ತಾರೆ. ಸೊ ಇದಕ್ಕೆ ನಿಮಗೆ 4 ಚಿತ್ರಗಳನ್ನ ಕೊಡ್ತೀನಿ ನಾನು. 1ನೇದ್ದು, 2ನೇದ್ದು, 3ನೇದ್ದು, 4ನೇದ್ದು. ಸೊ ಇದ್ರಾಗ ಯಾವ್ದಾಗ್ತದೆ ಅಂತಕ್ಕಂಥ ಗುರುತು. ಏಷ್ಯಾ ಖಂಡ, ಭಾರತ, ಕರ್ನಾಟಕ. ಸೊ ಇದನ್ನ ಸ್ಪೆಸಿಫಿಕ್ ಆಗಿ ನಾವು ವೆನ್ ಡಯಾಗ್ರಾಮ್ ಹೇಳಬೇಕಾದ್ರೆ ಯಾವ ರೀತಿ ಹೇಳಬೇಕು, ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು 1, ಇದು 2, ಇದು 3, ಇದು 4. ಸೊ ಗಮನಿಸ್ರಿ. ಏಷ್ಯಾ ಖಂಡ, ಭಾರತ, ಕರ್ನಾಟಕ. ಗಮನಿಸ್ರಿ, ಇದು ಏಷ್ಯಾ ಖಂಡ, ಹೌದಾ? ಸೊ ಏಷ್ಯಾ ಖಂಡದ ಒಳಗೆ ಭಾರತ ಬರ್ತದೋ ಅಥವಾ ಹೊರಗಡೆ ಬರ್ತದೋ? ಗಮನಿಸ್ರಿ. ಇಲ್ಲಿ ಒಳಗಡೆ ಬರ್ತದೆ. ಎಸ್, ಹಾಗಾದ್ರೆ ನೀವು ಹೊರಗಡೆ ಇಡಿ. ಸೊ ಭಾರತ ಒಳಗೆ ಕರ್ನಾಟಕ ಬರ್ತದೋ ಅಥವಾ ಹೊರಗಡೆ ಬರ್ತದೋ? ಒಳಗಡೆ ಬರ್ತದೆ. ಡೋಂಟ್ ವೆರಿ, ಇದಕ್ಕೆ ಒಳಗಡೆ ಇಡಿ. ಸೊ ಏಷ್ಯಾ ಖಂಡ, ಭಾರತ, ಕರ್ನಾಟಕ ಇದನ್ನ ವೆನ್ ಚಿತ್ರದಲ್ಲಿ ಗುರುತಿಸಿದಾಗ ಯಾವ ರೀತಿ ಐತ್ರಿ? ಎಸ್, ಒಳಗ್ 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 ಏನ್ರಿ? ಒಳಗಡೆ ಒಳಗಡೆ ಒಳಗಡೆ. ಏಷ್ಯಾ ಖಂಡ ಒಳಗೆ ಭಾರತ, ಭಾರತ ಒಳಗ ಕರ್ನಾಟಕ. ಒಳಗಡೆ ಇದ್ರೆ ಒಳಗಡಿ, ಹೊರಗಡೆ ಇದ್ರೆ ಹೊರಗಡೆ ಇಡಿ. ಎಸ್, ಇದು ರೀತಿ ಇನ್ನೊಂದು ಕ್ವಶನ್ ನೋಡೋಣ. ಎಸ್, ಇದಕ್ಕೆ ಬೇಕಾದ್ರೆ ನಾನು ನಿಮ್ಗೆ ಆಪ್ಷನ್ಸ್ ಅನ್ನ ಕೊಡ್ತೀನಿ. 1ನೇ ಆಪ್ಷನ್ಸ್, 2ನೇ ಆಪ್ಷನ್ಸ್ ಏನಪ್ಪಾ ಅಂದ್ರೆ 2ನೇ ಆಪ್ಷನ್ಸ್, 3ನೇ ಆಪ್ಷನ್ಸು ಎಸ್ ಸೇಮ್, 4ನೇ ಆಪ್ಷನ್ಸು ಇದು. ಸೊ ಆಹಾರ, ತರಕಾರಿ, ಕ್ಯಾರೆಟ್ ಇದಕ್ಕೆ ಸಂಬಂಧಪಟ್ಟ ವೆನ್ ಚಿತ್ರ ಯಾವುದು? ಆಹಾರ, ತರಕಾರಿ, ಕ್ಯಾರೆಟ್. ಇಲ್ಲಿ ಗಮನಿಸ್ರಿ. ಇದು HSTR ಅಲ್ಲಿ ಕೇಳಿದಂತ ಕ್ವಶನ್. ಆಹಾರ, ಓಕೆನಾ? ಆಹಾರ ಒಳಗೆ ಅದು ಕೆಡಲಕ್ಕ, ಸುಡಲಕ್ಕ, ಹಸಿ ಇರಲಕ್ಕ, ಬಿಸಿ ಇರಲಕ್ಕ. ತರಕಾರಿ ಅಂತಕ್ಕಂಥ ಆಹಾರ ಪದಾರ್ಥನೇ. ಆಹಾರ ಒಳಗೆ ಏನ್ ಬರ್ತದೆ? ತರಕಾರಿ ಕೂಡ ಒಳಗಡೆ ಬರುತ್ತೆ. ತರಕಾರಿ ಒಳಗೆ ಯಾವಾದ್ರಿ? ಕ್ಯಾರೆಟ್ ಒಳಗೆ ಬರ್ತದೆ. ತರಕಾರಿ, ಕ್ಯಾರೆಟ್ ಒಂದು ತರಕಾರಿ. ಸೊ ಹಾಗಾಗಿ ಆನ್ಸರ್ ಆಗ್ತದೆ 3rd ಒನ್ ಆಗುತ್ತದೆ. ಎಸ್, ಅರ್ಥ ಆಗ್ತದ್ರಿ? ತಿಳಿತದ್ರಿ? ಮಸ್ಟ್ ಅಂಡ್ ಶುಡ್ ಬಹಳ 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 ಈಸಿ ಅದಾವ್ರಿ. ನೀವು 100ಕ್ಕೆ 100 ಇದ್ರ ಮೇಲೆ ಮಾರ್ಕ್ಸ್ ತೊಗೊಳ್ಳೇಬೇಕು. ದಯಮಾಡಿ ಹಂಬಲ್ ರಿಕ್ವೆಸ್ಟ್ ನಿಮಗೆ, ಚೆನ್ನಾಗಿ ಕಲೀರಿ. ಎಸ್, ನೆಕ್ಸ್ಟ್ ಇನ್ನೊಂದು ನೋಡೋದಾದ್ರೆ ಗಮನಿಸ್ರಿ. ಸೊ ಇಲ್ಲಿ ಏನಿದೆ? ಹಣ್ಣುಗಳು, ಮಾವಿನ ಹಣ್ಣು, ಸೇಬು ಹಣ್ಣು. ಆಪ್ಷನ್ಸ್ ಕೊಡ್ತೀನಿ ನೋಡಿ, ಯಾವ್ದಂತ ಆನ್ಸರ್ ಮಾಡಿ. 1ನೇದ್ದು, 2ನೇದ್ದು, 3ನೇದ್ದು, ಅದರ್ವೈಸ್ 4ನೇದು ಏನಾಗುತ್ತೆ? ಸೊ 1ನೇದು ಯಾವುದು? 2ನೇದ್ದು, 3ನೇದ್ದು, 4ನೇದ್ದು ಯಾವ್ದಾಗ್ತದೆ ಅಂತಕ್ಕಂಥದ್ದು ಕಮೆಂಟ್ ಮಾಡಿ. ಹಣ್ಣುಗಳು, ಮಾವಿನ ಹಣ್ಣು, ಸೇಬು ಹಣ್ಣು. ಸೊ ಇಲ್ಲಿ ನೋಡಿ, ಇದನ್ನು ಯಾವ ರೀತಿ ಗುರುತಿಸ್ಬೇಕು? ಹಣ್ಣುಗಳೊಳಗೆ ಮಾವಿನ ಹಣ್ಣು, ಹೌದಾ? ಸೇಬು ಹಣ್ಣು ಕೂಡ ಒಂದು ಹಣ್ಣೆ. ಸೊ ಹಣ್ಣುಗಳಲ್ಲಿ ಮಾವಿನ ಹಣ್ಣು ಒಂದು ಹಣ್ಣು, ಇನ್ನೊಂದು ಸೇಬು ಹಣ್ಣು. ಎಸ್, ಇದು ಹಣ್ಣುಗಳು. ಸೊ ಮಾವಿನ ಹಣ್ಣು, ಸೇಬು ಹಣ್ಣು ಹಣ್ಣುಗಳು ಒಳಗಡೆ ಬಂದರೂ ಕೂಡ ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಮಾವಿನ ಹಣ್ಣೆ ಬೇರೆ, ಸೇಬು ಹಣ್ಣೆ ಬೇರೆ. ಇವೆರಡು ಎದ್ರೊಳಗೆ ಬರ್ತಾವ್ರಿ? ಹಣ್ಣುಗಳೊಳಗೆ ಬರ್ತಾವ. ಎದ್ರ ಬರ್ತಾವ್ರಿ? ಹಣ್ಣುಗಳೊಳಗೆ ಬರ್ತಾವ. ಹಣ್ಣುಗಳು. ಸೊ ಹಣ್ಣುಗಳೊಳಗೆ ಬರ್ತಾವ್ರಿ. ಎಸ್, ಒಳಗಡೆ ಮಾವಿನ ಹಣ್ಣು, ಸೇಬು ಬೇರೆ ಬೇರೆ ಹಣ್ಣು. ಸೊ ಆಪ್ಷನ್ಸ್ ಇದೆಯಾ? ಎಸ್,
ಹಣ್ಣುಗಳೊಳಗೆ ಮಾವಿನ ಹಣ್ಣು ಮತ್ತು ಸೇಬು. ಎಸ್. ಇನ್ನೊಂದು ತೋರಿ, ಇಲ್ಲೊಂದಿದೆ. ಸೊ ಇದಕ್ಕೆ ಆಪ್ಷನ್ಸ್ ಬೇಕಾದ್ರೆ ನಾನು ಕೊಡ್ತೀನಿ. ಒಂದನೇದ್ದು, ಎರಡನೇದ್ದು, ಮೂರನೇದ್ದು, ನಾಲ್ಕನೇದ್ದು, ಮೂರನೇದ್ದು ಅಲ್ಲ, ಮೂರನೇದ್ದು, ಸೊ ನಾಲ್ಕನೇದ್ದು, ಹಣ್ಣುಗಳು, ದ್ರಾಕ್ಷಿ ಹಣ್ಣು, ಜೋಳದ ಕಾಳು. ಇಲ್ಲಿ ಗಮನಿಸಿ, ಹಣ್ಣುಗಳು, ದ್ರಾಕ್ಷಿ ಹಣ್ಣು, ಜೋಳದ ಕಾಳು. ಹಣ್ಣಿಗೂ ಮತ್ತು ದ್ರಾಕ್ಷಿ ಹಣ್ಣಿಗೂ ಏನಾದರೂ ಸಂಬಂಧ ಇದೆ? ಇದೆ, ಯಾಕಂದ್ರೆ ದ್ರಾಕ್ಷಿ ಕೂಡ ಒಂದು ಹಣ್ಣು. ಹಾಗಾದ್ರೆ ಹಣ್ಣುಗಳೊಳಗೆ ಯಾವ್ದು ಬರ್ತದೆ ರೀ? ದ್ರಾಕ್ಷಿ ಹಣ್ಣು ಬರ್ತದೆ. ಈ ಜೋಳದ ಕಾಳು ಅಂತಕ್ಕಂಥ ಪದದಲ್ಲಿ, ಈ ಪದ ಯಾವುದೇ ದ್ರಾಕ್ಷಿಗೂ ಸಂಬಂಧ ಇಲ್ಲ, ಯಾವುದೇ ಹಣ್ಣಿಗೂ ಸಂಬಂಧ ಇಲ್ಲ. ದ್ರಾಕ್ಷಿಗೂ ಸಂಬಂಧ ಇಲ್ಲ, ಯಾವುದೇ ಹಣ್ಣಿಗೂ ಸಂಬಂಧ ಇಲ್ಲ. ಸಂಬಂಧ ಇಲ್ಲ ಅಂದ್ರೆ ಮನೆ ಇಟ್ಕೋಬೇಡ್ರಿ, ಹೊರಗೆ ಹಾಕಿಬಿಟ್ರಿ. ಇವತ್ತಿನ ದಿನಮಾನಗಳಲ್ಲಿ ಸಂಬಂಧ ಇದ್ದವರಿಗೆ ನಾವು ಮನೆ ಇಟ್ಕೊಳ್ಳಲ್ಲ. ಸಂಬಂಧನೇ ಇಲ್ಲ ಅಂದ್ರೆ ಯಾವ ರೀತಿ? ಸೊ ಹಾಗಾಗಿ ಸಂಬಂಧ ಇದ್ರೆ ಒಳಗಡಿ, ಸಂಬಂಧ ಇಲ್ಲೇ ಹೋದ್ರೆ ಹೊರಗಡೆ ಇಡಿ. ಎಸ್. ನೆಕ್ಸ್ಟ್, ವಿಜಯಪುರ, ಗದಗ, ಧಾರವಾಡ. ಇದಕ್ಕೆ ಆಪ್ಷನ್ ತಗೊಳ್ಳಿ. ಇದು ಆಪ್ಷನ್ಸ್ 1 2 3 4 ಆಪ್ಷನ್ಸ್. ವಿಜಯಪುರ, ಗದಗ, ಧಾರವಾಡ. ಇಲ್ಲಿ ಗಮನಿಸ್ರಿ, ಈ ಕ್ವಶನ್ ಬಹಳಷ್ಟು ಜನ ತಪ್ಪಾಗಿ ಬರ್ತೀರಿ. ಯಾಕೆ ತಪ್ಪಾಗ್ತೀರ ಅಂತಂದ್ರೆ, ಸರ್ ಹೆಂಗ ನೀವು ಗೆಸ್ ಕಟ್ತೀರಿ ಹೇಳ? ಇಲ್ಲಿ ನೋಡ್ರಿ, ಅಚ್ಚ ಕನ್ನಡದಾಗ ಹೇಳ್ಬೇಕಾದ್ರೆ ವಿಜಯಪುರ ಸ್ವಲ್ಪ ಸುತ್ತಮುತ್ತಲೇ, ಸ್ವಲ್ಪ ಗದಗ ಅದರಿ, ಗದಗ ಸುತ್ತಮುತ್ತಲೇ ಧಾರವಾಡ ಅದರಿ ಅಂತ ಕೆಲವೊಬ್ರು ಹಾಕ್ತೀರಿ. ಸೊ ಕೆಲವೊಂದು ಏನ್ ಮಾಡ್ತೀರಿ, ಸರ್ ವಿಜಯಪುರದಾಗ, ಗದಗದವೆಲ್ಲ ಕರ್ನಾಟಕದಾಗ ಬರ್ತಾವ್ರಿ, ಹಾಗಾಗಿ ಒಳಗೆ ಹಾಕ್ತೀರಿ. ನೋ, ಕರ್ನಾಟಕ ಅಂತಕ್ಕಂಥ ಪದನೇ ಕೊಟ್ಟಿಲ್ಲ. ಏನ್ ಪದ ಕೊಟ್ಟಲ್ರಿ ಅದು ಎಷ್ಟೇ ವಿಚಾರ ಮಾಡ್ಬೇಕು, ಉಳಿದ ವಿಚಾರ ಮಾಡ್ಲಿಕ್ಕೆ ಹೋಗ್ಬಾರ್ದು. ಎಸ್, ವಿಜಯಪುರ, ಗದಗ, ಧಾರವಾಡ ಇವು ಮೂರು ಕೂಡ ಡಿಸ್ಟಿಕ್ ಅಂದ್ರೆ ಜಿಲ್ಲೆಗಳು. ಆದರೆ ಮೂರು ಕೂಡ ಬೇರೆ ಬೇರೆ ಜಿಲ್ಲೆಗಳು, ಬೇರೆ ಬೇರೆ ಜಿಲ್ಲೆಗಳು. ಆಪ್ಷನ್ಸ್ 4 ಆಗ್ತದೆ. ವಿಜಯಪುರ, ಗದಗ, ಧಾರವಾಡ. ಓಕೆ. ನೆಕ್ಸ್ಟ್ ಗಮನಿಸ್ರಿ, ಇದೊಂದು ಬಹಳ ಈಸಿ ಕ್ವಶನ್. ಶಿಕ್ಷಕರು, ಬರಹಗಾರರು, ಪದವೀಧರರು. ಆಪ್ಷನ್ಸ್ ಕೊಡ್ತೀನಿ ಇಲ್ಲಿ. ಒಂದನೇದ್ದು, ಎರಡನೇದ್ದು, ಮೂರನೇದ್ದು, ನಾಲ್ಕನೇದ್ದು ಯಾವುದು ಅಲ್ಲ. ಎಸ್, ಶಿಕ್ಷಕರು, ಬರಹಗಾರರು, ಪದವೀಧರರು. ಶಿಕ್ಷಕರು, ಬರಹಗಾರರು, ಪದವೀಧರರು ಅಂತಕ್ಕಂಥ ನೋಡೋದಾದ್ರ ಇಲ್ಲಿ ನೋಡಿ, ಶಿಕ್ಷಕರಿದ್ದವರು ಪದವೀಧರರು ಆಗಿರ್ಬೋದಾ? ಆಗದೇನು ಇರ್ಬೋದು, ಆಗಿರ್ಬೋದು ಅಥವಾ ಆಗದೇ ಇರ್ಬೋದು. ಬರಹಗಾರರು ಪದವೀಧರ ಆಗಿರ್ಬೋದು ಅಥವಾ ಆಗದೇ ಇರ್ಬೋದು, ಆಗಿರ್ಬೋದು ಅಥವಾ ಆಗದೇ ಇರ್ಬೋದು. ಎಸ್, ಈ ಪದವೀಧರ ಶಿಕ್ಷಕರಾಗಿರ್ಬೋದಾ? ಎಲ್ಲರೂ ಆಗಿರ್ಬೇಕಂತ ರೂಲ್ ಇಲ್ಲ, ಬಟ್ ಆಗಿರ್ಬೋದು ಅಥವಾ ಆಗದೇ ಇರ್ಬೋದು. ಈ ಬರಹಗಾರರು ಪದವೀಧರ ಆಗಿರ್ಬೋದಾ? ಬರಹಗಾರ ಪದವಿ ಇದ್ದರು ಬರಹಗಾರ ಆಗಿರ್ಬೋದು ಅಥವಾ ಆಗದೇ ಇರ್ಬೋದು. ಈ ಮೂರು ಪದ ಹೆಂಗದಾವ ಅಂತಂದ್ರಿ, ಶಿಕ್ಷಕರು ಬರಹಗಾರ ಆಗಿರ್ಬೋದು ಅಥವಾ ಪದವೀಧರ ಆಗಿರ್ಬೋದು ಅಥವಾ ಆಗದೇನು ಇರ್ಬೋದು. ಎಸ್, ಓಕೆ. ಬರಹಗಾರರು ಪದವೀಧರ ಆಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು ಅಥವಾ ಆಗದೇ ಇರ್ಬೋದು. ಈ ಮೂರು ಪದ ಹೆಂಗಂತ, ಆಗಿರಬಹುದು ಅಥವಾ ಆಗದೇ ಇರಬಹುದು. ಸೊ ಆಗ್ಯಾರಂತ ಹೇಳಕ್ಕಾಗಲ್ಲ, ಒಳಗಿಡ್ರಿ. ಏನು ಆಗಿಲ್ರಿ, ಶಿಕ್ಷಕರು ಯಾರು ಪದವೀಧರ ಅಲ್ರಿ, ಹೊರಗಡೆ ಇಡ್ರಿ. ಸರ್ ಇಲ್ರಿ, ಕೆಲವು ಜನ ಅದಾರಿ, ಕೆಲವು ಜನ ಇಲ್ರಿ. ಕೆಲವು ಅಂತ ಬಂದ್ರೆ ನೀವು ಈ ರೀತಿಯ ಕೆಲವು ಶಿಕ್ಷಕರು ಪದವೀಧರ ಆಗಿರ್ಬೋದು ಅಥವಾ ಆಗದೇ ಇರ್ಬೋದು. ಪದವೀಧರರು ಬರಹಗಾರ ಆಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು ಅಥವಾ ಆಗದೇ ಇರ್ಬೋದು. ಸೊ ಆಪ್ಷನ್ಸ್ ಯಾವ್ದಾಗುತ್ತೆ? ಥರ್ಡ್ ಒನ್. ಸ್ವಲ್ಪ ಗಮನಿಸ್ರಿ, ಆನ್ಸರ್ ಥರ್ಡ್ ಒನ್ ಆಗುತ್ತೆ. ಎಸ್. ನೆಕ್ಸ್ಟ್ ನಾವು ತೋರಿ. ಎಸ್, ಇದು PC ಒಳಗೆ ಕೇಳಿದ್ರೆ ಯಾವ ಸಿ PC, ಯಾವ ಸಿ PC. ಆಪ್ಷನ್ಸ್ ಬೇಕಾದ್ರೆ ಕೊಡ್ತೀನಿ ನಿಮಗೆ. ಒಂದನೇದ್ದು, ಎರಡನೇದ್ದು, ಮೂರನೇದ್ದು, ನಾಲ್ಕು. ಆಪ್ಷನ್ಸ್ ಹಾಕಿ.
ಜಾಸ್ತಿ ಜನ ಯಾವ್ದು ಆಪ್ಷನ್ಸ್ ಹಾಕ್ತಾರೆ, ಒಂದು ಇದು ಹಾಕ್ತಾರೆ ಅಥವಾ ಇದು ಹಾಕ್ತಾರೆ. ಬಸ್ಸು, ಬ್ರೇಕ್, ಸ್ಕೂಟರ್. ಯಾವ್ದ್ರಿ? ಬಸ್ಸು, ಬ್ರೇಕ್, ಸ್ಕೂಟರ್. ನೋಡಿ ಗಮನಿಸ್ರಿ. ಎಲ್ಲ ಆನ್ಸರ್ ಮಾಡ್ತೀರಿ ಅನ್ಕೊಂಡಿನಿ. ಬಸ್ಸು, ಬ್ರೇಕ್. ಸರ್ ಬ್ರೇಕ್ ಇರ್ತದ್ರಿ, ಬಸ್ಸು ಕಡಿ ಸ್ಕೂಟರ್. ಅಂದ್ರೆ ಬ್ರೇಕ್ ಕೆಲವೊಂದು ಸ್ಕೂಟ್ರಿಗೆ ಅದ, ಕೆಲವೊಂದು ಸ್ಕೂಟ್ರಿಗೆ ಇಲ್ಲ ಅಂತ ಅರ್ಥ ಆಗ್ತದೆ. ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು. ಬ್ರೇಕು ಬಸ್ಸಿಗೆ ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು ಆಗ್ತದೆ. ಸೊ ಇದು ಸಂಬಂಧಿಸ ಆಗಲ್ಲ. ಸೊ ಬಸ್ ಒಳಗೆ ಬ್ರೇಕ್ ರೀ, ಬ್ರೇಕ್ ಒಳಗೆ ಸ್ಕೂಟರ್ ಅಂತೂ ಬರಲ್ಲ, ಒಳಗೆ ಬರಲ್ಲ, ಇದನ್ನು ಆಗಲ್ಲ, ಇವೆರಡು ಆಗಲ್ಲ. ಇನ್ನಿದು ಇದು ಬ್ರೇಕ್ ರೀ ಸರ, ಬಸ್ ಸ್ಕೂಟರ್ ಇದು ಆಗಲ್ಲ. ನೋಡ್ರಿ ಇದನ್ನ ಯಾವ ರೀತಿಯಾಗಿ ಸಂಬಂಧಿಸಪಡ್ಬೋದು ಅಂದ್ರೆ ಬ್ರೇಕ್ ಒಳಗ ಬಸ್ನು ಬರ್ತದ್ರಿ, ಸ್ಕೂಟರ್ ಬರ್ತದ. ಆದ್ರೆ ಬಸ್ಸೇ ಬೇರೆ, ಸ್ಕೂಟರ್ ಬೇರೆ. ಎರಡಕ್ಕೆ ಏನ್ ಬೇಕು? ಬ್ರೇಕ್ ಬೇಕು. ಎಸ್, ಸೆಕೆಂಡ್ ಒನ್ ಇಸ್ ಆನ್ಸರ್ ರೈಟ್ ಆಗ್ತದ್ರಿ. ನೋಡಿ ಇಲ್ಲಿ ನೋಡಿ, ಇಲ್ಲೊಂದಿದೆ. ತಂದೆ ಪುರುಷ ಡಾಕ್ಟರ್. ತಂದೆ ಪುರುಷ ಡಾಕ್ಟರ್. ಇಲ್ಲಿ ಆಪ್ಷನ್ಸ್ ಕೊಡ್ತೀನಿ ನೋಡಿ ನಿಮಗೆ. ಎಸ್, ಎರಡನೇದು, ಮೂರನೇದು, ನಾಲ್ಕನೇದು. ಎಸ್, ಯಾವ್ದಾಗ್ತದೆ ಆಪ್ಷನ್ಸ್ ಎಲ್ಲ ಹಾಕಿ. ತಂದೆ ಪುರುಷ ಡಾಕ್ಟರ್. ನೋಡ್ರಿ, ಎಲ್ಲಾ ತಂದೆಯರು ಪುರುಷರೇ. ಅಪ್ಕೋತೀರಿ? ಎಲ್ಲ ಜಗತ್ನಾಗ ಎಷ್ಟು ಜನ ತಂದೆಯರು ಎಲ್ಲ ಪುರುಷರೇ. ಯಾರಿಲ್ಲ ಅನ್ನೋರು ಕಮೆಂಟ್ ಹಾಕಿ. ಎಲ್ಲಾ ತಂದೆಯರು ಏನ್ರಿ? ಪುರುಷರೇ. ಎಲ್ಲಾ ಅಂತಂದ್ರೆ ಬಂದ್ರೆ ಒಳಗಡೆ ಹಾಕಿ. ಡಾಕ್ಟರ್ ಎಲ್ಲಾ ಪುರುಷರು ಇರಲ್ಲ, ಬಟ್ ಕೆಲವು ಪುರುಷರು ಇರ್ತಾರೆ. ತಂದೆ ಎಲ್ಲಾ ತಂದೆಯರು ಡಾಕ್ಟರ್ ಇರಲ್ಲ, ಬಟ್ ಕೆಲವು ತಂದೆಯರು ಡಾಕ್ಟರ್ ಇರ್ತಾರೆ. ಹೌದಾ? ಹಾಗಾಗಿ ಡಾಕ್ಟರ್ ಅಂತಕ್ಕಂಥ ಪದ ಕೆಲವು ಪುರುಷರು ಡಾಕ್ಟರ್ ಇದ್ರ, ಕೆಲವು ತಂದೆಯರು ಡಾಕ್ಟರ್ ಅದಾರ ಅಂತ ಅರ್ಥ ಆಗ್ತದ. ಹಾಗಾದ್ರೆ ಈ ಡಾಕ್ಟರ್ ಕೆಲವು ಎದಕ್ಕೆ ಸಂಬಂಧಪಡ್ತದ್ರಿ? ಪುರುಷರು ಕೆಲವೊಂದು ಸಂಬಂಧಪಡ್ತದ, ತಂದೆಯು ಕೆಲವು ಸಂಬಂಧಪಡ್ತದ. ಆಪ್ಷನ್ಸ್ ಇದೆಯಾ? ಎಸ್, ಸೆಕೆಂಡ್ ಒನ್ ಇಸ್ ಆನ್ಸರ್. ಸೊ ಈ ರೀತಿಯಾಗಿ ಇದರ ಆನ್ಸರ್ ಹಾಕಬೇಕು. ನೆಕ್ಸ್ಟ್, ಸೂರ್ಯ, ಚಂದ್ರ, ಭೂಮಿ. ಸೂರ್ಯ ನೋಡಿ, ಚಂದ್ರ, ಭೂಮಿ. ಸೂರ್ಯ, ಚಂದ್ರ, ಭೂಮಿ. ಇದಕ್ಕೆ ಆಪ್ಷನ್ಸ್ ನಾನು ಕೊಡಲ್ಲ. ಏನಾಗುತ್ತೆ ಅಂತಕ್ಕಂಥದ್ದು ನೋಡೋದಾದ್ರೆ, ಸೂರ್ಯ ಒಳಗೆ ಚಂದ್ರ ಬರ್ತಾನ್ರಿ, ಚಂದ್ರ ಒಳಗೆ ಭೂಮಿ ಬರ್ತದ್ರಿ, ಅಥವಾ ಭೂಮಿ ಒಳಗೆ ಚಂದ್ರ ಬರ್ತದ್ರಿ ಅಂತ ಅರ್ಥಕೊಂಡ್ರು ಬೇಡ್ರಿ. ಈ ಮೂರಕ್ಕೆ ಆಪ್ಷನ್ಸ್ ಸಪರೇಟ್ ಆಗುತ್ತೆ. ಸೂರ್ಯ, ಚಂದ್ರ, ಭೂಮಿ. ಯಾವ್ದಾಗ್ತದ್ರಿ? ಸೂರ್ಯ, ಚಂದ್ರ, ಭೂಮಿ. ಅಂದ್ರೆ ಸೂರ್ಯ ಒಬ್ಬ ಏನಾಗ್ತಾನ್ರಿ? ನಕ್ಷತ್ರ ಆಗ್ತಾನ್ರಿ. ಚಂದ್ರ ಭೂಮಿಯ ಉಪಗ್ರಹ ಆಗ್ತದ, ಭೂಮಿ ಗ್ರಹ ಆಗ್ತದ. ಮೂರು ಬೇರೆ ಬೇರೆ ಅದಾವ್ರಿ. ಈ ರೀತಿ ಬರ್ತದ. ಬಹಳಷ್ಟು ಜನ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ತಪ್ಪ ಆನ್ಸರ್ ಅನ್ನ ಹಾಕಿ ಬಂದಿದ್ದಾರೆ. ಸೊ ಮೂರು, ಸೂರ್ಯ, ಭೂಮಿ, ಚಂದ್ರ, ಮೂರಿನ ಆಗ್ತದೆ ಬೇರೆ ಬೇರೆ ಆಗ್ತದ. ಸೊ ಅದೇ ರೀತಿಯಾಗಿ ಇನ್ನೊಂದು, ನಾವು GPSTR ಎಕ್ಸಾಮ್ ಅಲ್ಲಿ, ಯಾವ ಎಕ್ಸಾಮ್ ಅಲ್ರಿ? GPSTR ಎಕ್ಸಾಮ್ ಅಲ್ಲಿ ಕೇಳಂತ ಒಂದು ಚಲೋ ಕ್ವಶನ್ ಏನಂತಂದ್ರ, ಒಂಟೆಗಳು, ಪ್ರಾಣಿಗಳು, ಪಕ್ಷಿಗಳು ಅಂತ ಕೇಳಿದೆ. ಇದು GPSTR ಎಕ್ಸಾಮ್ ಅಲ್ಲಿ ಕೇಳಿದ. ಒಂಟೆಗಳು, ಪ್ರಾಣಿಗಳು, ಪಕ್ಷಿಗಳು. ಆಪ್ಷನ್ಸ್ ಕೊಡ್ತೀನಿ ನೋಡ್ರಿ. ನೀವು ಯಾರ್ಯಾರು ಹಂಗೆ ಅನಿಸ್ತದ ಹಂಗೆ ಹಾಕ್ರಿ, ನಾ ಏನು ಬೇಡ ಅನ್ನಲ್ಲ. ನಾಲ್ಕನೇದು ಇದು, ಒಂಟೆಗಳು, ಪ್ರಾಣಿಗಳು, ಪಕ್ಷಿಗಳು. ಯಾವ್ದಾಗ್ತದೆ ಕಮೆಂಟ್ ಆಗಲಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಇಲ್ಲ ಅದರ ಹೆಸರು ಹೇಳ್ರಿ. ನಂಬರ್ 2, ನಂಬರ್ 3, ನಂಬರ್ 4 ಅಂತ ಹಾಕಿ. ಎಸ್, ನಿಮ್ಮ ಒಂದು ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ಬೆಂಬಲಿಸಲು ಒಂದು ಸ್ವಲ್ಪ ನಮ್ಗೆ ಸೂಪರ್ ಸರ್ ಕ್ಲಾಸ್ ಕಂಟಿನ್ಯೂ ಮಾಡಿ ಅಂತ ಮೆಸೇಜ್ ಹಾಕಿ. ಒಂಟೆಗಳು, ಪ್ರಾಣಿಗಳು, ಪಕ್ಷಿಗಳು. ಒಂಟೆಗಳು, ಪ್ರಾಣಿಗಳು, ಪಕ್ಷಿಗಳು. ಒಂಟೆಗಳು, ಪ್ರಾಣಿಗಳು. ಪ್ರಾಣಿಗಳಾದಾಗ ಒಂಟೆ ಅಂದ್ರೆ ಎಲ್ಲಾ ಒಂಟೆಗಳು ಪ್ರಾಣಿಗಳೇ, ಹೌದಾ? ಪಕ್ಷಿ ಅಂತೂ ಆಗಲ್ಲ. ಈ ಪಕ್ಷಿ ಅಂತಕ್ಕಂಥ ಪದ ಯಾವ ಪ್ರಾಣಿಗೂ ಸಂಬಂಧ ಇಲ್ಲ, ಒಂಟೆಗೂ ಸಂಬಂಧ ಇಲ್ಲ. ಹಾಗಾಗಿ ಹೊರಗಡೆ ಇಡಿ. ಸೊ ಇದಕ್ಕೆ ಸಂಬಂಧಪಟ್ಟ ಉತ್ತರ ಯಾವ್ದಾಗ್ತದೆ ಅಂದ್ರೆ, ಸೊ ಒಂದೇದೇ ಆಗ್ತದೆ. ಹೌದಾ? ಅರ್ಥ ಆಗ್ತದ್ರಿ? ತಿಳಿತದ್ರಿ? ಎಸ್, ಈ ರೀತಿಯಾಗಿ ನೀವು GPSTR, HSTR,
ಬೇಕಾದ ಎಕ್ಸಾಮಲ್ಲಿ ನೀವು ಕ್ವಶನ್ಸ್ ಅನ್ನ ಬಂದರೂ ಕೂಡ ಈ ಕನ್ಸೆಪ್ಟ್ ಮೇಲೆ ನೀವು 1 ಮಾರ್ಕ್ಸ್ ತಪ್ಪಲ್ತಕ್ಕಂಥ ಒಂದು ಅಚಲವಾದ ನಂಬಿಕೆ ನನ್ನ ಹತ್ರ ಇದೆ. ಮತ್ತು ಇನ್ನೊಂದು, ಅವ್ರ ನೌಕರಿ ಆಗಿಲ್ಲ, ಇವ್ರದ್ದು ನೌಕರಿ ಆಗಿಲ್ಲ ಅಂತ ನೀವು ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಅವರ ಹಣೆಬರ ಅವ್ರ ಸುತ್ತ, ನಮ್ಮ ಹಣೆಬರ ನಮ್ಮ ಸುತ್ತ, ನಮ್ಮ ಬದುಕು ನಮಗೆ, ಅವರ ಬದುಕು ಅವರಿಗೆ. ಸೊ ಹಾಗಾಗಿ ದಯಮಾಡಿ ನೀವು ಮತ್ತೊಬ್ಬರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ಸೊ ಇನ್ನೊಂದು ಕ್ವಶನ್ಸ್ ಏನು ಕೊಡ್ಬೋದು ಇಲ್ಲಿ ನೋಡ್ರಿ. ಚಿತ್ರನಟಿಯರು ಸೌಂದರ್ಯ ರಾಣಿಯರು ಏನ್ರಿ? ಸೌಂದರ್ಯ ರಾಣಿಯರು, ಚಿತ್ರನಟಿಯರು, ಸೌಂದರ್ಯ ರಾಣಿಯರು ಮತ್ತು ನರ್ತಕಿಯರು. ಚಿತ್ರನಟಿಯರು, ಸೌಂದರ್ಯ ರಾಣಿಯರು, ನರ್ತಕಿಯರು, ಇದಕ್ಕೆ ಸಂಬಂಧಪಟ್ಟಿದ್ದು ಯಾವ್ದಾಗ್ತದೆ ನೋಡ್ರಿ. ಇದು ಒಂದನೇದ್ದು, ಎರಡನೇದಾಗ್ತದ್ರಿ, ಮೂರನೇದ್ದು, ನಾಲ್ಕನೇದ್ದು ಯಾವ್ದಾಗ್ತದೆ ಅಂತಕ್ಕಂಥ ನೀವು ಕಮೆಂಟ್ ಹಾಕಿ. ಚಿತ್ರನಟಿಯರು, ಸೌಂದರ್ಯ ರಾಣಿಯರು, ನರ್ತಕಿಯರು. ಚಿತ್ರನಟಿಯರು, ಸೌಂದರ್ಯ ರಾಣಿಯರು, ನರ್ತಕಿಯರು. ಇಲ್ಲಿ ನೋಡಿ, ಚಿತ್ರನಟಿಯರು ಸೌಂದರ್ಯ ರಾಣಿಯರು ಆಗಿರ್ಬೋದು, ಬಟ್ ಎಲ್ಲಾ ಚಿತ್ರನಟಿಯರು ಸೌಂದರ್ಯ ರಾಣಿಯರ. ಬಟ್ ಕೆಲವು ಚಿತ್ರನಟಿಯರು ಸೌಂದರ್ಯ ರಾಣಿಯರು ಅದ, ಬ್ಯೂಟಿಫುಲ್ ಕ್ವೀನ್ಸ್ ಅದ. ಈ ಸೌಂದರ್ಯ ರಾಣಿಯರು ನರ್ತಕಿಯರಾಗಿರ್ಬೋದು, ಸೌಂದರ್ಯ ರಾಣಿಯರು ನರ್ತಕಿಯರಾಗಿರ್ಬೋದು, ಅಥವಾ ಆಗದೇ ಇರ್ಬೋದು. ಎಸ್, ಈ ನರ್ತಕಿಯರು ಚಿತ್ರನಟಿಯರಾಗಿರ್ಬೋದ? ಡ್ಯಾನ್ಸ್ ಮಾಡೋರು ನಟಿ ಇರ್ತಾರೆ. ಈ ನರ್ತಕಿಯರು ಸೌಂದರ್ಯ ರಾಣಿಯರಾಗಿರ್ಬೋದ? ಆಗಿರ್ಬೋದು. ಸೊ ಇಲ್ಲಿ 3 ಪದ ಏನೇನು ಸಂಬಂಧ ಪಡ್ತಾವ ಅಂದ್ರ ಆಗಿರ್ಬಹುದ್ರಿ, ಅಥವಾ ಆಗದೇ ಇರ್ಬೋದು. ಚಿತ್ರನಟಿಯರು ಎಲ್ಲರೂ ಸೌಂದರ್ಯ ರಾಣಿಯರು ಇರ್ತಾರ ಹೇಳಕ್ಕಾಗಲ್ಲ, ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು. ಸೌಂದರ್ಯ ರಾಣಿಯರು ನರ್ತಕಿಯರು ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು. ಸೊ ಹಾಗಾದ್ರೆ 3 ಪದ ಹೆಂಗ್ ಜಾಯಿಂಟ್ ಆದ್ರೆ ಆಗಿರ್ಬೋದು ಅಥವಾ ಆಗದೇ ಇರ್ಬೋದು. ಹೌದಾ? ಸೊ ಇದಕ್ಕೆ ಸಂಬಂಧಪಟ್ಟಿದ್ದು ಯಾವ್ದಾಗ್ತದೆ ಅಂದ್ರೆ ಆಪ್ಷನ್ಸ್ ಸೆಕೆಂಡ್ ಒನ್ ಯಾವ್ದಾಗ್ತದೆ ರೀ? ಆಪ್ಷನ್ಸ್ ಇದಕ್ಕೆ ಸಂಬಂಧಪಟ್ಟಿದ್ದು ಯಾವ್ದಾಗ್ತದಪ್ಪ ಅಂತಂದ್ರೆ ಸೆಕೆಂಡ್ ಒನ್ ಆಗ್ತದೆ ರೀ. ಎಸ್. ಸೊ ಹಾಗಾದ್ರೆ ಇಲ್ಲಿ ಇನ್ನೊಂದು ಕ್ವಶನ್ಸ್ ಕೊಡೋಣ ನಿಮಗೆ. ಬಹಳಷ್ಟು ಇದ್ರ ಮೇಲೆ ಕೊಟ್ಟಿಲ್ಲ. ಏನು? ಪುರುಷರು ಏನದರಿ? ಪುರುಷರು ಅನಕ್ಷರಸ್ಥರು, ಇನ್ನೊಂದು ಮಹಿಳೆಯರು. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದು ಯಾವ್ದಾಗ್ತದ? ನಾನಿಲ್ಲಿ ನಿಮಗೆ ಪ್ರಮುಖವಾಗಿ 4 ಆಪ್ಷನ್ಸ್ಗಳನ್ನ ಕೊಡ್ತೀನಿ. ಒಂದನೇದು, ಎರಡನೇದು ನೋಡಿ, ಮೂರನೇದು, ನಾಲ್ಕನೇದು. ಸೊ ಪುರುಷರು, ಅನಕ್ಷರಸ್ಥರು, ಮಹಿಳೆಯರು ಯಾವ್ದಾಗ್ತಕ್ಕಂಥದ್ದು ನೀವು ಕಮೆಂಟ್ ಅನ್ನು ಮಾಡಿ. ಒಂದನೇದಾಗ್ತದೋ, ಎರಡನೇದಾಗ್ತದೋ, ಮೂರನೇದಾಗ್ತದೋ ಅಥವಾ ನಾಲ್ಕನೇದಾಗ್ತದೋ. ಇಲ್ಲಿ ಗಮನಿಸ್ರಿ, ವಿಡಿಯೋ ಲೈಕ್ ಆಗಿದ್ರೆ ಅಥವಾ ಈ ಕ್ಲಾಸ್ ನಿಮಗೆ ಇಷ್ಟ ಅನಿಸಿದ್ರೆ ಸ್ವಲ್ಪ ಕಂಟಿನ್ಯೂ ಮಾಡಿ ಸರ್ ಅಂತ ಮೆಸೇಜ್ ಹಾಕಿ ಪುಣ್ಯ ಬರ್ತದೆ. ಪುರುಷರು, ಅನಕ್ಷರಸ್ಥರು, ಮಹಿಳೆಯರು. ಪುರುಷರು ಅಂತ ತಿಳ್ಕೊರಿ. ಅನಕ್ಷರಸ್ಥರು, ಪುರುಷರೆಲ್ಲರೂ ಅನಕ್ಷರಸ್ಥರಿರಲ್ಲ, ಸಾಧ್ಯನೇ ಇಲ್ಲ. ಪುರುಷರೆಲ್ಲರೂ ಏನಿರಲ್ರಿ? ಅನಕ್ಷರಸ್ಥರು ಇರಲ್ಲ. ಆದ್ರೆ ಕೆಲವು ಜನ ಪುರುಷರು ಏನಂದ್ರೆ ಅನಕ್ಷರಸ್ಥರು ಅದಾರ. ಓದ್ತೀರಾ? ಎಲ್ಲಾ ಪುರುಷರು ಇದ್ರೆ ಒಳಗಡೆ ಇಡಿ. ಸರ್ ಯಾವ ಪುರುಷರು ಅನಕ್ಷರಸ್ಥ ಇಲ್ಲೇ ಇಲ್ಲ, ಎಲ್ಲ ಅಕ್ಷರಸ್ಥರನ್ನು ಒಳಗಡೆ ಇಡಿ. ಬಟ್ ಇದನ್ನ ಹಂಗೆ ಹೇಳಕ್ ಆಗಲ್ಲ. ಹೆಂಗ್ ಹೇಳ್ಬೋದು ಸರ್? ಕೆಲವು ಪುರುಷರು ಅಕ್ಷರಸ್ಥರಾದ್ರೆ, ಇನ್ನೂ ಕೆಲವು ಪುರುಷರು ಅನಕ್ಷರಸ್ಥರದಾರ ಅಂತಂದ್ರೆ, ಕೆಲವು ಅಂತ ಬಂದ್ರೆ ಈ ರೀತಿ ಮಾಡ್ಲಿ. ಅರ್ಥ ಆಗ್ತದ್ರಿ? ತಿಳಿತದ್ರಿ? ಈ ಅನಕ್ಷರಸ್ಥರು ಮತ್ತು ಮಹಿಳೆಯರಿಗೆ ಏನ್ ಸಂಬಂಧ ಅದ ನೋಡಿ. ಇಲ್ಲಿ ಮಹಿಳೆಯರಲ್ಲೂ ಕೂಡ ಎಲ್ಲರೂ ಅಕ್ಷರಸ್ಥರು ಅಲ್ಲ, ಅನಕ್ಷರಸ್ಥರು ಅಲ್ಲ. ಅಂದ್ರ ಮಹಿಳೆಯರನ್ನ ಹೆಂಗ ಹೇಳಬಹುದು ಅಂತಂದ್ರೆ, ಕೆಲವು ಜನ ಮಹಿಳೆಯರು ಅಕ್ಷರಸ್ಥರಿದ್ರೆ, ಇನ್ನು ಕೆಲವು ಜನ ಮಹಿಳೆಯರು ಏನದರಿ? ಅನಕ್ಷರಸ್ಥರದಾರ.
ಸೊ ಇದಕ್ಕೆ ಮತ್ತು ಒಂದನೇದಕ್ಕೆ ಇದಕ್ಕೆ ಸಂಬಂಧ ಯಾಕಿಲ್ರಿ? ಯಾಕೆ ಸಂಬಂಧ ಇಲ್ಲ? ಪುರುಷರೇ ಬೇರೆ, ಮಹಿಳೆಯರೇ ಬೇರೆ. ಇವೆರಡೂ ಪದಗಳು ಎದಕ್ಕೆ ಸಂಬಂಧ ಅದಾವ ಅಂತಂದ್ರೆ ಅನಕ್ಷರಸ್ಥರು ಅಂತಕ್ಕಂಥ ಪದಕ್ಕೆ ಏನದಾವ್ರಿ ಸಂಬಂಧ ಅದಾವ. ಸೊ ಹಾಗಾಗಿ ಆಪ್ಷನ್ಸ್ ಏನಾಗ್ತದ್ರಿ ಒಂದ. ಅರ್ಥ ಆಗ್ತದ್ರಿ? ತಿಳಿತದ್ರಿ? ಎಸ್, ನಿಮ್ಮ ಒಂದು ಪ್ರೋತ್ಸಾಹವೇ ನಮಗೆ ಬೆಂಬಲ. ಸೊ ಹಾಗಾಗಿ ಯಾವುದು ತಿಳಿಯಲ್ಲ ಸ್ವಲ್ಪ ಗಮನವಿಟ್ಟು ಕೇಳ್ರಿ. ನಮಗೇನು ಹೆಚ್ಚಿಗೆ ಲೈಕ್ ಸಬ್ಸ್ಕ್ರೈಬ್ ಸೇರ ಬೇಡ. ಸೊ ಒಬ್ಬರನ್ನ ಒಂದು ಜಾಬಿಗೆ ಒಂದು ಸ್ವಲ್ಪ ಹೆಲ್ಪ್ ಆದರೆ ಅಳಿಲಿ ಸೇವೆ ಆದರೆ ಸಾಕು. ಸೊ ನಾವು ಮಾಡೋಕ್ಕಾಗದೆ ಇರೋದನ್ನ ನೀವರೇ ಮಾಡ್ರಿ ಅಂತಕ್ಕಂಥ ಅಳಿಲಿ ಸೇವೆಯೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೀನಿ. ಎಸ್, ಹಾಗಾದ್ರೆ ಗಮನಿಸ್ರಿ, ಇಲ್ಲಿ ಇನ್ನೊಂದು ಕ್ವಶನ್ಸು ಏನಿದೆ. ಇಲ್ಲಿ ಬಹಳಷ್ಟು ಜನ PSI ಮತ್ತು HSTR ಗೆ ಕೇಳಿದಂತ ಕ್ವಶನ್ ಇದು. ಎರಡು ಬರ್ತದೆ. ಈಗ ಹೇಳಿದರೆ ಏಷ್ಯಾದವರು ಭಾರತೀಯರು ಕಲಾವಿದರು. ಏಷ್ಯಾದವರು ಭಾರತೀಯರು ಕಲಾವಿದರು ಅಂತಕ್ಕಂಥದ್ದು ಆಗ್ತದೆ ಇಲ್ಲಿ. ಸೊ ಹಾಗಾದ್ರೆ ಏನಿರ್ಬೋದು ಅಂತ ಆಪ್ಷನ್ಸ್ ಅನ್ನ ನೋಡಿದ್ರೆ ನೋಡಿ, ಒಂದನೇ ಆಪ್ಷನ್ಸ್, ಎರಡನೇ ಆಪ್ಷನ್ಸು ಇದು, ಮೂರನೇ ಆಪ್ಷನ್ಸ್ ಏನಪ್ಪಾ ಅಂತಂದ್ರೆ, ಸೊ ನಾಲ್ಕನೇ ಆಪ್ಷನ್ಸು ಇದು. ಈ 4 ಆಪ್ಷನ್ಸ್ ಅನ್ನ ನಾನು ನಿಮ್ಗೆ ಕೊಟ್ಟಿದ್ದೀನಿಲ್ಲ. ಈ 4 ಆಪ್ಷನ್ಸ್ ಅಲ್ಲಿ ಯಾವ್ದಾಗ್ತದೆ ಅಂತಕ್ಕಂಥದ್ದು ನಿಖರವಾಗಿ ಆನ್ಸರ್ ಹೇಳ್ರಿ. ಸೊ ಇದು ಅಷ್ಟೇ ಮಾಡಿ ಸಾಕು, ನೀವು 1 ಮಾರ್ಕ್ಸ್ ಡೆಫಿನೆಟ್ ಮಸ್ಟ್ ಅಂಡ್ ಶುಡ್ ಬರಲೇಬೇಕು, ಮಿಸ್ ಮಾಡ್ಕೊಳ್ಬೇಡಿ. ಸೊ ಇಲ್ಲಿ ಗಮನಿಸ್ರಿ, ಏಷ್ಯಾದವರು ಭಾರತೀಯರು ಕಲಾವಿದರು, ಹೌದಾ? ಸೊ ಇಲ್ಲಿ ನೋಡಿ, ಏಷ್ಯಾದವ್ರ ಒಳಗೆ ಭಾರತೀಯರು ಬರ್ತಾರ, ಇದಂತೂ ಹಾಕ್ತೀರಿ. ಭಾರತದಾಗೆ ಕಲಾವಿದರು ಬರ್ತಾರ ಅಂತಕ್ಕಂಥದ್ದು ಸುಳ್ಳ. ಭಾರತ ಬಿಟ್ಟು ಬೇರೆ ಕಡೆ ಇರ್ಬೋದಲ್ರಿ? ಹೌದಲ್ರಿ? ಭಾರತ ಬಿಟ್ಟು ಬೇರೆ ಕಡೆನೂ ಬರಬಹುದು. ಸೊ ಹಾಗಾದ್ರೆ ಗಮನಿಸ್ರಿ, ಹಾಗಾದ್ರೆ ಭಾರತಕ್ಕೆ ಇಷ್ಟೇ ಇಲ್ಲ ಕಲಾವಿದರು, ಏಷ್ಯಾದಾಗ ಅದಾರ ಸರ್ ಅಷ್ಟೇ. ಏಷ್ಯಾದ ಬಿಟ್ಟು ಮತ್ತೆ ಇಲ್ಲಿ ಇಲ್ಲ, ಏಷ್ಯಾದಾಗೂ ಅದಾರ, ಭಾರತದಾಗೂ ಅದಾರ, ಏಷ್ಯಾ ಬಿಟ್ಟು ಹೊರಗ್ನೂ ಅದಾರ. ಆದ್ರೆ ಇದಕ್ಕೆ ಏನ ನಾವು ಡಿನೋಟ್ ಮಾಡಬಹುದಪ್ಪ ಅಂತಂದ್ರೆ, ಕಲಾವಿದರು ಕೆಲವು ಜನ ಭಾರತದಾಗ ಅದಾರ, ಕೆಲವು ಜನ ಭಾರತ ಬಿಟ್ಟು ಏಷ್ಯಾ ಒಳಗ, ಏಷ್ಯಾ ಬಿಟ್ಟು ಹೊರಗಡೆನೂ ಅದಾರ. ಅದಕ್ಕೆ ಯಾವ್ದು ಸಂಬಂಧ ಬರ್ತದೆ? ಕೆಲವು ಬರ್ತದೆ. ಸೊ ಆಪ್ಷನ್ಸ್ ಯಾವ್ದಾಗ್ತದೆ ಇಲ್ಲಿ? 3 ಆಗ್ತದ. ಮೂರನೇ ಆಪ್ಷನ್ಸ್ ನಮಗ ಆನ್ಸರ್ ಆಗಿ ಬರ್ತದ. ಸೊ ಇಂತಿಂತವು ಬಹಳಷ್ಟು ಅದಾವ್ರಿ, ನೀವು ಕಲಿಬೇಕಷ್ಟೆ, ಮತ್ತೇನಿಲ್ಲ. ಇಲ್ಲಿ ಒಂದ್ಸಲ SSC ಯಾವ ರೀತಿ ಕೇಳಿದ್ರಂತಂದ್ರೆ ಮಜಾ ಅನಿಸ್ತದ್ರಿ, ಸುಳ್ಳಲ್ಲ, ಅಷ್ಟು ಮಸ್ತ್ ಮಜಾ ಅನಿಸ್ತದ. ಏನ್ ಕೇಳ್ಯಾರ ಅಂತಂದ್ರೆ ನೋಡಿ, ಆಪ್ಷನ್ಸ್ ಕೊಡ್ತೀನಿ, ಕಮೆಂಟ್ ನೀವೇ ಹಾಕಿ. ಲವರ್ ಕ್ರಶ್ ಎತ್ತ ಹೆಂಡತಿ, ಲವರ ಕ್ರಶ್ ಹೆಂಡತಿ, ಇದಕ್ಕೆ ಯಾವ್ದಾಗ್ತದ ನೀವೇ ಆಪ್ಷನ್ಸ್ ಹೇಳಿ. ಸೊ SSC ಒಳಗೆ ಕೇಳಿದಾರ, ಏನು ಮಾಡಕ್ ಆಗಲ್ಲ. ಒಂದನೇ ಆಪ್ಷನ್ಸು, ಎರಡನೇದು ನೋಡಿ, ಎರಡನೇ ಆಪ್ಷನ್ಸು, ಮೂರನೇ ಆಪ್ಷನ್ಸು, ನಾಲ್ಕನೇ ಆಪ್ಷನ್ಸು ಲವರ ಕ್ರಶ್ ಹೆಂಡತಿ. ಇದಕ್ಕೆ ಏನಾಗ್ತದೆ ಅಂತಕ್ಕಂಥದ್ದು ವೆನ್ ಡಯಾಗ್ರಾಮ್ ಯಾವ್ದು ಸೂಕ್ತ ಆಗ್ತದೆ ಅಂತಕ್ಕಂಥದ್ದು ನೀವೇ ಆನ್ಸರ್ ಹೇಳಿ. ಕೇಳಿದಾರೆ ಅಂತ ಹೇಳಿ ನಾ ಏನಿದೆ ಹೆಂಗೆ ಕೇಳಿ ಸರ್ ಅಂತ ಹೇಳ್ತಾರೆ, ತಿಳ್ಕೊಬೇಡಿ. ಬೇಕಾದ್ರೆ ಓಲ್ಡ್ ಕ್ವಶನ್ ಪೇಪರ್ ನಿಮ್ಮ ನೆಟ್ಟಲ್ಲಿ ಹೊಡೀರಿ, ಇದ್ರದ್ದು ಸಂಪೂರ್ಣವಾದ ಮಾಹಿತಿ ಏನಾಗ್ತದಪ್ಪ ಅಂತಂದ್ರೆ ಬಂದ್ಬಿಡ್ತದ. ಎಸ್, ಸೊ ಅದ ಇನ್ನೊಂದು ಕ್ವಶನ್ಸ್ ನೋಡೋದಾದ್ರೆ ನಾವು ಗಮನಿಸ್ರಿ. ಇನ್ನೊಂದು ಕ್ವಶನ್ಸ್ ಯಾವ ರೀತಿ ಕೊಟ್ಟಿರ್ತಾರ, ಸ್ವಲ್ಪ ಡಿಫ್ರೆಂಟ್ ಆಗಿ ಏನಂತ ಏನ್ ಕೇಳ್ಬೋದು. ಇತ್ತೀಚಿನ ಒಂದು ಎಕ್ಸಾಮ್ ಅನ್ನು ಕೇಳಿದಾಗ ಮೊರಾರ್ಜಿ ದೇಸಾಯಿ ಟೀಚರ್ ಎಕ್ಸಾಮ್ ಕೇಳಿದ್ದು, ಡಾಲರ್ ರೂಪಾಯಿ ಹಣ ನೋಡ್ಕೊಂಡ್ರಿ, ಡಾಲರ್ ರೂಪಾಯಿ ಹಣ, ಇದಕ್ಕೆ ಸಂಬಂಧಪಟ್ಟ ವ್ಯಂಗ್ಯಚಿತ್ರ ಯಾವುದು ಅಂತ ಕೇಳಿದಾರೆ ಅವರು.
ಸೊ ಹಾಗಾದರೆ ಇದರಲ್ಲಿ ನಾನು ನಿಮಗೆ ಆಪ್ಷನ್ಸನ್ನು ಕೊಡ್ತೀನಿ. ಇದು ಮೊರಾರ್ಜಿ ದೇಸಾಯಿ ಟೀಚರ್ ಎಕ್ಸಾಮ್ ಕೇಳಿದ್ದಾರೆ. ಎಸ್, ಸೊ ಈ 4 ಆಪ್ಷನ್ಸ್ ಅಲ್ಲಿ ಯಾವ್ದಾಗ್ತದೆ ಅಂತಕ್ಕಂಥದ್ದು ಈ ಕೆಳಗೆ ಬರ್ತಕ್ಕಂಥ ನನ್ನ ನಂಬರ್ಗೆ ಕಮೆಂಟ್ ಮಾಡಿ ಹಾಕಿ. ಸೊ ಏನಾದರೂ ನಿಮ್ಗೆ ಡೌಟ್ಸ್ಗಳು ಇತ್ತು ಅಂತಂದ್ರೆ ಈ ನನ್ನ ನಂಬರ್ಗೆ ಕೆಳಗೆ ಬರ್ತಾ ಇದೆಯಲ್ಲ, ಯಾವ ನಂಬರು 6361254273 ಈ ನಂಬರ್ಗೆ ದಯಮಾಡಿ ಕಮೆಂಟ್ ಮಾಡಿ. ನಿಮ್ದು ಏನೇ ಸಮಸ್ಯೆ ಇದ್ರೂ ಕೂಡ ನಿಮ್ಮ ವಾಟ್ಸಪ್ಪಲ್ಲಿ ಅಥವಾ ನಿಮ್ಮದು ಒಂದು ವಿಡಿಯೋ ಮಾಡಿ ನಾನು ನಿಮಗೆ ಕಳಿಸ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಸೊ ಯಾಕಪ್ಪ ಅಂತ ಬಸವಾದಿ ಶರಣರು ಎಲ್ಲರಲ್ಲೂ ನಮ್ಮ ವಿದ್ಯಾರ್ಥಿಗಳ ಮೇಲೆ ಆಶೀರ್ವಾದ ಇರಲಿ ಅವರು ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ನಾನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರಗಳು.